ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಪತ್ನಿ 14 ನಿಮಿಷಗಳ ಬಗ್ಗೆ ತನಿಖೆ ನಡೀತಾ ಇದೆ. ಈ ಮಧ್ಯೆ ಇಡೀ ದಿನ ವಿಚಾರಣೆ ಎದುರಿಸಿದಂತಹ ಮೂಡಾದ ಮಾಜಿ ಆಯುಕ್ತ ಆಗಿರುವಂತಹ ನಟೇಶ್ ಅವರು ವಿಚಾರಣೆ ಎದುರಿಸಿದರು. ವಿಚಾರಣೆ ಮುಗಿಸಿ ಹೋದ ನಂತರದಲ್ಲಿ ರಾತ್ರೋರಾತ್ರಿ ತನಿಖಾಧಿಕಾರಿ ಲೋಕಾಯುಕ್ತ SP ಉದೇಶ್ ಅವರನ್ನು ಈಗ ಸಿಎಂ ಬಾಮೈದ ಈ ಪ್ರಕರಣದ A3 ಆರೋಪಿಯಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಇದು ಈಗ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ರಾತ್ರೋರಾತ್ರಿ SP ಅವರನ್ನು ಭೇಟಿಯಾಗೋದಕ್ಕೆ ಏನು ಕಾರಣ ಅನ್ನೋದು ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ದೂರುದಾರಾಗಿರುವಂತಹ ಸ್ನೇಹ ಕೃಷ್ಣವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ರಾತ್ರೋರಾತ್ರಿ ಈ ಪ್ರಕರಣದ A3 ಆರೋಪಿ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ತನಿಖಾಧಿಕಾರಿನ ಭೇಟಿಯಾಗಿದ್ದಾರೆ. ಸರ್, ಅದೇ ಸಾಕಷ್ಟು ಅನುಮಾನಗಳು ಬರ್ತದೆ. ಆದರೆ ವಾಸ್ತವಾಂಶ ಏನಂತಂದರೆ ಆರೋಪಿಯ ತನಿಖಾಧಿಕಾರಿ ಭೇಟಿ ಮಾಡಬಾರ್ದು ನಿಯಮ ಇಲ್ಲ. ಆದರೆ ಭೇಟಿ ಮಾಡೋ ಸಮಯ ಮತ್ತು ಉದ್ದೇಶಗಳನ್ನು ಗಮನಿಸಬೇಕಾಗುತ್ತೆ. ಅವರು ಏನಾದರೂ ಅವರ ಆರೋಪಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕೊಡೋದಕ್ಕೆ ಏನಾದ್ರು ಹೋಗಿದ್ರಾ, ಅಥವಾ ಬೇರೆ ಏನಾದರೂ ಆ ತನಿಖಾಧಿಕಾರಿ ಮೇಲೆ ಪ್ರಭಾವ ಬೀರಿ, ಯಾಕೆಂದರೆ ಅವರು ಸಿದ್ದರಾಮಯ್ಯ ಅವರ ಬಾಮೈದಾಗಿರೋದ್ರಿಂದ ಅವರ ಒಂದು ಪ್ರಭಾವನ ಬೀರಿ ಸಾಕ್ಷ್ಯಗಳ ಬಗ್ಗೆ ತಿರ್ಚುವಂಥದ್ದು ಮತ್ತೊಂದು ಮಾಡೋದು ಉದ್ದೇಶಕ್ಕೆ ಹೋಗಿದ್ರೆ ಅದ್ರ ಬಗ್ಗೆ ತನಿಖಾಧಿಕಾರಿ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಯಾವ ಉದ್ದೇಶಕ್ಕೆ ಅವರು ಭೇಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ. ಇಲ್ಲಿ ಬರೋಂಥ ಏನಂದರೆ ಅಷ್ಟು ತುರ್ತು ಭೇಟಿ ಮಾಡೋಂಥ ವಿಚಾರ ಇಲ್ಲಿ ಎಲ್ಲೂ ಕಂಡುಬರಲ್ಲ. ರಾತ್ರಿ 7:30 ಸಮಯದಲ್ಲಿ ತನಿಖಾಧಿಕಾರಿ ಆರೋಪಿ ಭೇಟಿ ಮಾಡೋಂಥದ್ದು. ಮತ್ತು ಇವರು ತನಿಖಾಧಿಕಾರಿ ಅವ್ರಿಗೆ ಏನಾದ್ರು ನೋಟಿಸ್ ಕೊಟ್ಟು ಕರ್ಸ್ಕೊಂಡಿದ್ರಾ, ಅಥವಾ ದೂರವಾಣಿ ಕರೆ ಮಾಡಿ ಕರ್ಸ್ಕೊಂಡಿದ್ರಾ, ಅಥವಾ ಸ್ವತಃ ಮಲ್ಲಿಕಾರ್ಜುನ ಸ್ವಾಮಿಯವರು ಭೇಟಿ ಮಾಡಿದ್ರಾ, ಸೊ ಅದೆಲ್ಲನೂ ಕೂಡ ಒಂದು ವಿಚಾರಣೆ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ನನಗೆ ಮೊದಲಿಂದ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಒಂದಷ್ಟು ಅನುಮಾನಗಳು ಬಂದಿರೋದ್ರಿಂದ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದೆ. ಸೊ ಈಗ ಈ ವಿಚಾರದಲ್ಲಿ ಕೂಡ ದೂರನ್ನು ಕೊಟ್ಟು ವಿಚಾರಣೆ ಮಾಡಿಸೋದಕ್ಕೆ ಒಂದು ಮನವಿ ಮಾಡ್ಕೊಳ್ಬೇಕಾಗಿದೆ. ಅಂದರೆ ಸರ್, ಪ್ರಕರಣದ ತನಿಖಾ ವರದಿ ಎಲ್ಲ ನಾಳೆನೇ ಕೊಡಬೇಕು ಅಂತೀರಿ. ಇಲ್ಲೂ ಕೂಡ ಸಾಕಷ್ಟು ಕಾಲಾವಕಾಶ ಇದೆ ಸರ್. ಆ ಟೈಮ್ ಬೋರ್ಡೆಲ್ಲ ಅವ್ರಿಗೆ ಬಿಟ್ಟಿದೆ ಸರ್. ತುರ್ತು ಪರಿಸ್ಥಿತಿ ಅಂದರೆ ರಾತ್ರಿ ನಟೇಶ್ ಅವರು ಅಂದರೆ ಇಡೀ ದಿನ ಈ ಪ್ರಕರಣದ CM ಪತ್ನಿಗೆ ಸೈಟೆಲ್ಲ ಮಂಜೂರು ಮಾಡಿದಂತಹ ನಟೇಶ್ ಅವರು ವಿಚಾರಣೆ ಮುಗಿಸಿ ಹೋಗಿ ಅರ್ಧ ಗಂಟೆಯಲ್ಲಿ ಅವರು ಬರ್ತಾರೆ ಅಂತಂದರೆ ಒಂದಷ್ಟು ಅನುಮಾನಗಳು ಮೂಡೋದಿಲ್ವ ಸರ್ ಅಂತ? ಸರ್, ಇಲ್ಲಿ ಒಂದು ಕಾನೂನು ಹೇಳುತ್ತೆ, ಮನುಷ್ಯನ ಸಹಜ ಮಾತು ವರ್ತನೆ ಕೂಡ ಸಾಕ್ಷಿಗೆ ಪರಿಗಣಿಸಬೇಕು ಅಂತೇಳಿ. ಸತ್ಯವನ್ನು ಹೇಳೋರು ಯಾವತ್ತು ಬೆಳಗ್ಗೆದ್ದು ಕೆಲಸ ಮಾಡ್ತಾರೆ, ಸುಳ್ಳು ಹೇಳೋರು ರಾತ್ರಿ ಕೆಲಸ ಮಾಡ್ತಾರೆ. ಅಪರಾಧ ಕೃತ್ಯಗಳು ನಡೆದೇ ಹೆಚ್ಚು ರಾತ್ರಿ ಸಮಯದಲ್ಲಿ. ಇವರು ರಾತ್ರಿ ಸಮಯದಲ್ಲಿ ಅಲ್ಲಿ ಹೋಗಿದ್ದಾರೆ ಅಂತಂದರೆ ಇವರು ಬೇರೆ ದುರುದ್ದೇಶ ಹೋಗಿರೋದು ಇಲ್ಲಿ ಸ್ಪಷ್ಟವಾಗಿ ಮೇಲ್ನೋಟ ಕಂಡುಬರ್ತದೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ನಡೆಸೋದಕ್ಕೆ, ವಿಚಾರಣೆ ಮಾಡೋದಕ್ಕೆ ಒಂದು ಮೇಲಧಿಕಾರಿಗೆ ದೂರಂತೂ ನಾನು ಕೊಡೋಕ್ಕೆ ನಿರ್ಧಾರ ಮಾಡಿದ್ದೀನಿ. ಅದ್ರ ಬಗ್ಗೆ ತನಿಖಾಧಿಕಾರಿ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ರಾತ್ರಿ ಸಮಯದಲ್ಲಿ ಆರೋಪಿಯನ್ನು ಭೇಟಿ ಮಾಡುವಂಥ ತುರ್ತು ಏನಿತ್ತು, ಅಥವಾ ಅವಕಾಶ ನೀಡುವಂಥ ತುರ್ತು ಏನಿತ್ತು, ಇದೆಲ್ಲರ ಬಗ್ಗೆ ವಿಚಾರಣೆ ನಡೆಸಬೇಕು. ಅಂದರೆ CM ಅವರ ಪ್ರಭಾವದ ಬಗ್ಗೆ ತನಿಖೆ ನೀಡಿದ್ದಾರೆ ಮತ್ತು ಸರ್, CM ಅವರ ಬಾಮೈದ ಒಬ್ಬ ವಿಚಾರಣಾ ಅಂದರೆ ಹಿರಿಯ ಅಧಿಕಾರಿಯನ್ನು ವಿಚಾರಣೆ ಮಾಡಿದ ನಂತರದಲ್ಲಿ ಭೇಟಿ ಆಗ್ತಾರೆ ಅಂತಂದರೆ ನಿಮ್ಮ ಆರೋಪಕ್ಕೆ ಮತ್ತಷ್ಟು ದಾಖಲೆಗಳ ಸೃಷ್ಟಿಯಾಗ್ತಾ ಹೋಗುತ್ತೆ ಹೇಗೆ ಸರ್ ಅಂತ? ಸರ್, ನಾನು ಆರಂಭದನ್ನು ಹೇಳ್ತಿದ್ದೀನಿ, ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವರು ಮತ್ತು ಅವ್ರ ಆಪ್ತರ ನನಗೆ ಹಲವಾರು ಸಾಕ್ಷ್ಯಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಲೋಕಾಯುಕ್ತದ ತನಿಖೆ ನನಗೆ ಅನುಮಾನ ಇರೋದಂದರೆ ಇದನ್ನು CBI ಕೊಡಬೇಕು ಅಂತೇಳಿ ಅರ್ಜಿ ಸಲ್ಲಿಸ್ಕೊಂಡ ಸಂದರ್ಭದಲ್ಲಿ ಇದೆಲ್ಲ ಒಂದು ಸಾಕ್ಷಿ ಆಗುತ್ತೆ. ಅಂದರೆ ತನಿಖಾಧಿಕಾರಿ ಯಾವ ರೀತಿ ಆರೋಪಿಗಳ ಜೊತೆ ಇದಿಟ್ಕೊಂಡು ಸಂಪರ್ಕ ಇಟ್ಕೊಂಡಿದ್ದಾರೆ, ಇದೆಲ್ಲನೂ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸೋಕ್ಕೆ ಎಷ್ಟು ಅನಿವಾರ್ಯತೆ ಇದೆ ಅನ್ನೋದನ್ನ ಗಮನಕ್ಕೆ ತರೋಕ್ಕೆ ಇದನ್ನೆಲ್ಲ ಸಾಕ್ಷಿ ಆಗ್ತಾ ಹೋಗುತ್ತೆ. ನೀವು ಕೂಡ ಇಲ್ಲದಿದ್ದರೂ ಕೂಡ CCTV ಅಳವಡಿಸಿ ಅಂತ ಹೇಳ್ತಿದ್ರಿ ಸರ್. ಬಹುಶಃ ಅದೆಲ್ಲ ಇದೆಲ್ಲ ಗೊತ್ತಾಗ್ಬಿಡ್ತಿತ್ತು ಸರ್ ಹೇಗೆ ಸರ್ ಅಂತ? ಸರ್, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಅಂತಂದರೆ ಈ ಅಧಿಕಾರಿಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ದೊಡ್ಡವರು ಅನ್ನೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾರೆ ಇದೊಂದು ಉದಾಹರಣೆ. ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ತನಿಖಾ ಸಂಸ್ಥೆಗಳ ಕಚೇರಿಗಳಲ್ಲಿ CC ಕ್ಯಾಮ್ರಾ ಅಳವಡಿಸಬೇಕು ಅಂತೇಳಿ ಆದೇಶ ಮಾಡಿ ಹಲವಾರು ವರ್ಷಗಳಾಗಿದೆ. ಆದರೂ ಕೂಡ ಇದುವರೆಗೂ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ CC ಕ್ಯಾಮ್ರಾನ ಅಳವಡಿಸಿಲ್ಲ. ಸೊ ನಾನು ತಿಂಗಳ ಹಿಂದೆ ನನಗೆ ಈ ಥರ ಅನುಮಾನ ಬಂದಿರೋದ್ರಿಂದ SP ಅವ್ರನ್ನ ಭೇಟಿ ಮಾಡಿ CC ಕ್ಯಾಮ್ರಾ ಅಳವಡಿಸಬೇಕು ಮೈಕಿಗೆ ಮನವಿ ಮಾಡ್ಕೊಂಡಿದ್ದೆ. ಅವರು ಆಯಿತು ಇದ್ರ ಬಗ್ಗೆ ಕ್ರಮ ತಿಳಿದಿದ್ದು, ಅದು ಇವತ್ತು ಕೂಡ CC ಕ್ಯಾಮ್ರಾ ಅಳವಡಿಸಿಲ್ಲ. ಈ ಬಗ್ಗೆಯೂ ಕೂಡ ಈಗ ಹಿರಿಯ ಅಧಿಕಾರಿಗಳು ಗಮನಕ್ಕೆ ತರಬೇಕಾಗತ್ತೆ. ಅಂದರೆ ಈ ಪ್ರಕರಣದ ಬಗ್ಗೆ ದೂರು ಯಾವಾಗ ಕೊಡ್ತೀರಿ ಹೇಗೆ ಸರ್ ಅಂತ? ಅಂದರೆ ಅವರು ರಾತ್ರಿ ಭೇಟಿಯಾಗಿರೋ ವಿಚಾರ ಅಲ್ಲ, ಅದನ್ನೇ ಸರ್, ಇವತ್ತೇ ನಾನು ಒಂದು ಅರ್ಜಿಯನ್ನು ತಯಾರು ಮಾಡಿ ನೋಂದಾಯಿತ ಅಂಚೆ ಮೂಲಕ ಹಿರಿಯ ಅಧಿಕಾರಿಗೆ ಕಳಿಸ್ತೀನಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ CM ಪತ್ನಿ 14 ನಿಮಿಷಗಳ ಬಗ್ಗೆ ತನಿಖೆ ನಡೀತಾ ಇದೆ. ಈ ಮಧ್ಯೆ ಇಡೀ ದಿನ ವಿಚಾರಣೆ ಎದುರಿಸಿದಂತಹ ಮೂಡಾದ ಮಾಜಿ ಆಯುಕ್ತ ಆಗಿರುವಂತಹ ನಟೇಶ್ ಅವರು ವಿಚಾರಣೆ ಎದುರಿಸಿದರು. ವಿಚಾರಣೆ ಮುಗಿಸಿ ಹೋದ ನಂತರದಲ್ಲಿ ರಾತ್ರೋರಾತ್ರಿ ತನಿಖಾಧಿಕಾರಿ ಲೋಕಾಯುಕ್ತ SP ಉದೇಶ್ ಅವರನ್ನು ಈಗ CM ಬಾಮೈದ ಈ ಪ್ರಕರಣದ A3 ಆರೋಪಿಯಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಇದು ಈಗ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ರಾತ್ರೋರಾತ್ರಿ SP ಅವರನ್ನು ಭೇಟಿಯಾಗೋದಕ್ಕೆ ಏನು ಕಾರಣ ಅನ್ನೋದು ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ದೂರುದಾರಾಗಿರುವಂತಹ ಸ್ನೇಹ ಕೃಷ್ಣವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿನ್ನೆ ರಾತ್ರೋರಾತ್ರಿ ಈ ಪ್ರಕರಣದ A3 ಆರೋಪಿ CM ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ತನಿಖಾಧಿಕಾರಿನ ಭೇಟಿಯಾಗಿದ್ದಾರೆ ಸರ್.
ಸರ್ ಅದೇ ಸಾಕಷ್ಟು ಅನುಮಾನಗಳು ಬರ್ತದೆ. ಆದರೆ ವಾಸ್ತವಾಂಶ ಏನಂತಂದರೆ ಆರೋಪಿಯ ತನಿಖಾಧಿಕಾರಿ ಭೇಟಿ ಮಾಡಬಾರ್ದು ನಿಯಮ ಇಲ್ಲ. ಆದರೆ ಭೇಟಿ ಮಾಡೋ ಸಮಯ ಮತ್ತು ಉದ್ದೇಶಗಳನ್ನು ಗಮನಿಸಬೇಕಾಗುತ್ತೆ. ಅವರು ಏನಾದರೂ ಅವ್ರ ಆರೋಪಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕೊಡೋದಕ್ಕೆ ಏನಾದ್ರು ಹೋಗಿದ್ರಾ, ಅಥವಾ ಬೇರೆ ಏನಾದರೂ ಆ ತನಿಖಾಧಿಕಾರಿ ಮೇಲೆ ಪ್ರಭಾವ ಬೀರಿ, ಯಾಕೆಂದರೆ ಅವರು ಸಿದ್ದರಾಮಯ್ಯ ಅವರ ಬಾಮೈದಾಗಿರೋದ್ರಿಂದ ಅವರ ಒಂದು ಪ್ರಭಾವನ ಬೀರಿ ಸಾಕ್ಷ್ಯಗಳ ಬಗ್ಗೆ ತಿರ್ಚುವಂಥದ್ದು ಮತ್ತೊಂದು ಮಾಡೋದು ಉದ್ದೇಶಕ್ಕೆ ಹೋಗಿದ್ರೆ ಅದ್ರ ಬಗ್ಗೆ ತನಿಖಾಧಿಕಾರಿ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಯಾವ ಉದ್ದೇಶಕ್ಕೆ ಅವರು ಭೇಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ. ಇಲ್ಲಿ ಬರೋಂಥ ಏನಂದರೆ ಅಷ್ಟು ತುರ್ತು ಭೇಟಿ ಮಾಡೋಂಥ ವಿಚಾರ ಇಲ್ಲಿ ಎಲ್ಲೂ ಕಂಡುಬರಲ್ಲ. ರಾತ್ರಿ 7:30 ಸಮಯದಲ್ಲಿ ತನಿಖಾಧಿಕಾರಿ ಆರೋಪಿ ಭೇಟಿ ಮಾಡೋಂಥದ್ದು. ಮತ್ತು ಇವರು ತನಿಖಾಧಿಕಾರಿ ಅವ್ರಿಗೆ ಏನಾದ್ರು ನೋಟಿಸ್ ಕೊಟ್ಟು ಕರ್ಸ್ಕೊಂಡಿದ್ರಾ, ಅಥವಾ ದೂರವಾಣಿ ಕರೆ ಮಾಡಿ ಕರ್ಸ್ಕೊಂಡಿದ್ರಾ, ಅಥವಾ ಸ್ವತಃ ಮಲ್ಲಿಕಾರ್ಜುನ ಸ್ವಾಮಿಯವರು ಭೇಟಿ ಮಾಡಿದ್ರಾ, ಸೊ ಅದೆಲ್ಲನೂ ಕೂಡ ಒಂದು ವಿಚಾರಣೆ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ನನಗೆ ಇಲ್ಲಿ ಮೊದಲಿಂದ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಒಂದಷ್ಟು ಅನುಮಾನಗಳು ಬಂದಿರೋದ್ರಿಂದ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದೆ. ಸೊ ಈಗ ಈ ವಿಚಾರದಲ್ಲಿ ಕೂಡ ದೂರನ್ನು ಕೊಟ್ಟು ವಿಚಾರಣೆ ಮಾಡಿಸೋದಕ್ಕೆ ಒಂದು ಮನವಿ ಮಾಡ್ಕೊಳ್ಬೇಕಾಗಿದೆ. ಅಂದರೆ ಸರ್, ಪ್ರಕರಣದ ತನಿಖಾ ವರದಿ ಎಲ್ಲ ನಾಳೆನೇ ಕೊಡಬೇಕು ಅಂತೇಳಿ ಇಲ್ಲೂ ಕೂಡ ಸಾಕಷ್ಟು ಕಾಲಾವಕಾಶ ಇದೆ ಸರ್. ಆ ಟೈಮ್ ಬೋರ್ಡೆಲ್ಲ ಅವ್ರಿಗೆ ಬಿಟ್ಟಿದೆ ಸರ್. ತುರ್ತು ಪರಿಸ್ಥಿತಿ ಅಂದರೆ ರಾತ್ರಿ ನಟೇಶ್ ಅವರು, ಅಂದರೆ ಇಡೀ ದಿನ ಈ ಪ್ರಕರಣದ CM ಪತ್ನಿಗೆ ಸೈಟೆಲ್ಲ ಮಂಜೂರು ಮಾಡಿದಂತಹ ನಟೇಶ್ ಅವರು ವಿಚಾರಣೆ ಮುಗಿಸಿ ಹೋಗಿ ಅರ್ಧ ಗಂಟೆಯಲ್ಲಿ ಅವರು ಬರ್ತಾರೆ ಅಂತಂದರೆ ಒಂದಷ್ಟು ಅನುಮಾನಗಳು ಮೂಡೋದಿಲ್ವ ಸರ್ ಅಂತ? ಸರ್, ಇಲ್ಲಿ ಒಂದು ಕಾನೂನು ಹೇಳುತ್ತೆ, ಮನುಷ್ಯನ ಸಹಜ ಮಾತು ವರ್ತನೆ ಕೂಡ ಸಾಕ್ಷಿಗೆ ಪರಿಗಣಿಸಬೇಕು ಅಂತೇಳಿ. ಸತ್ಯವನ್ನು ಹೇಳೋರು ಯಾವತ್ತೂ ಬೆಳಗ್ಗೆದ್ದು ಕೆಲಸ ಮಾಡ್ತಾರೆ, ಸುಳ್ಳು ಹೇಳೋರು ರಾತ್ರಿ ಕೆಲಸ ಮಾಡ್ತಾರೆ. ಅಪರಾಧ ಕೃತ್ಯಗಳು ನಡೆದೇ ಹೆಚ್ಚು ರಾತ್ರಿ ಸಮಯದಲ್ಲಿ. ಇವರು ರಾತ್ರಿ ಸಮಯದಲ್ಲಿ ಅಲ್ಲಿ ಹೋಗಿದ್ದಾರೆ ಅಂತಂದರೆ ಇವರು ಬೇರೆ ದುರುದ್ದೇಶ ಹೋಗಿರೋದು ಇಲ್ಲಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡುಬರ್ತದೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ನಡೆಸೋದಕ್ಕೆ, ವಿಚಾರಣೆ ಮಾಡೋದಕ್ಕೆ ಒಂದು ಮೇಲಧಿಕಾರಿಗೆ ದೂರಂತೂ ನಾನು ಕೊಡೋಕ್ಕೆ ನಿರ್ಧಾರ ಮಾಡಿದ್ದೀನಿ. ಇದ್ರ ಬಗ್ಗೆ ತನಿಖಾಧಿಕಾರಿ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ರಾತ್ರಿ ಸಮಯದಲ್ಲಿ ಆರೋಪಿನ ಭೇಟಿ ಮಾಡುವಂಥ ತುರ್ತು ಏನಿತ್ತು, ಅಥವಾ ಅವಕಾಶ ನೀಡುವಂಥ ತುರ್ತು ಏನಿತ್ತು, ಇದೆಲ್ಲರ ಬಗ್ಗೆ ವಿಚಾರಣೆ ನಡೆಸಬೇಕು. ಅಂದರೆ CM ಅವರ ಪ್ರಭಾವದ ಬಗ್ಗೆ ತನಿಖೆ ನೀಡಿದ್ದಾರೆ ಮತ್ತು ಸರ್, CM ಅವರ ಭಾವೈದ ಒಬ್ಬ ವಿಚಾರಣಾ ಅಂದರೆ ಹಿರಿಯ ಅಧಿಕಾರಿಯನ್ನು ವಿಚಾರಣೆ ಮಾಡಿದ ನಂತರದಲ್ಲಿ ಭೇಟಿ ಆಗ್ತಾರೆ ಅಂತಂದರೆ ನಿಮ್ಮ ಆರೋಪಕ್ಕೆ ಮತ್ತಷ್ಟು ದಾಖಲೆಗಳ ಸೃಷ್ಟಿ ಆಗ್ತಾ ಹೋಗುತ್ತೆ ಹೇಗೆ ಸರ್ ಅಂತ? ಸರ್, ನಾನು ಆರಂಭದನ್ನು ಹೇಳ್ತಿದ್ದೀನಿ, ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವರು ಮತ್ತು ಅವ್ರ ಆಪ್ತರ ನನಗೆ ಹಲವಾರು ಸಾಕ್ಷ್ಯಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಲೋಕಾಯುಕ್ತದ ತನಿಖೆ ನನಗೆ ಅನುಮಾನ ಇರೋದಂದರೆ ಇದನ್ನು CBI ಕೊಡಬೇಕು ಅಂತೇಳಿ ಅರ್ಜಿ ಸಲ್ಲಿಸ್ಕೊಂಡ ಸಂದರ್ಭದಲ್ಲಿ ಇದೆಲ್ಲ ಒಂದು ಸಾಕ್ಷಿ ಆಗುತ್ತೆ. ಅಂದರೆ ತನಿಖಾಧಿಕಾರಿ ಯಾವ ರೀತಿ ಆರೋಪಿಗಳ ಜೊತೆ ಇದಿಟ್ಕೊಂಡು ಸಂಪರ್ಕ ಇಟ್ಕೊಂಡಿದ್ದಾರೆ, ಇದೆಲ್ಲನೂ ನ್ಯಾಯಾಲಯ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸೋಕ್ಕೆ ಎಷ್ಟು ಅನಿವಾರ್ಯತೆ ಇದೆ ಅನ್ನೋದನ್ನ ಗಮನಕ್ಕೆ ತರೋಕ್ಕೆ ಇದನ್ನೆಲ್ಲ ಸಾಕ್ಷಿ ಆಗ್ತಾ ಹೋಗುತ್ತೆ. ನೀವು ಕೂಡ ಇಲ್ಲಿಂದರೂ ಕೂಡ CCTV ಅಳವಡಿಸಿ ಅಂತ ಹೇಳ್ತಿದ್ರಿ ಸರ್. ಬಹುಶಃ ಅದೆಲ್ಲ ಇದೆಲ್ಲ ಗೊತ್ತಾಗ್ಬಿಡ್ತಿತ್ತು ಸರ್ ಹೇಗೆ ಸರ್ ಅಂತ? ಸರ್, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಅಂತಂದರೆ ಈ ಅಧಿಕಾರಿಗಳು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ದೊಡ್ಡವರು ಅನ್ನೋ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ತಾರೆ ಇದೊಂದು ಉದಾಹರಣೆ. ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ತನಿಖಾ ಸಂಸ್ಥೆಗಳ ಕಚೇರಿಗಳಲ್ಲಿ CC ಕ್ಯಾಮ್ರಾ ಅಳವಡಿಸಬೇಕು ಅಂತೇಳಿ ಆದೇಶ ಮಾಡಿ ಹಲವಾರು ವರ್ಷಗಳಾಗಿದೆ. ಆದರೂ ಕೂಡ ಇದುವರೆಗೂ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ CC ಕ್ಯಾಮ್ರಾನ ಅಳವಡಿಸಿಲ್ಲ. ಸೊ ನಾನು ತಿಂಗಳುಗಳ ಹಿಂದೆ ತನಿಖಾಧಿ ನನಗೆ ಈ ಥರ ಅನುಮಾನ ಬಂದಿರೋದ್ರಿಂದ SP ಅವ್ರನ್ನ ಭೇಟಿ ಮಾಡಿ CC ಕ್ಯಾಮ್ರಾ ಅಳವಡಿಸಬೇಕು ಮೈಕಿಗೆ ಹೋಗಿ ಮನವಿ ಮಾಡ್ಕೊಂಡಿದ್ದೆ. ಅವರು ಆಯಿತು ಇದ್ರ ಬಗ್ಗೆ ಕ್ರಮ ತಿಳಿದು ಅದು ಇವತ್ತೂ ಕೂಡ CC ಕ್ಯಾಮ್ರಾ ಅಳವಡಿಸಿಲ್ಲ. ಈ ಬಗ್ಗೆಯೂ ಕೂಡ ಈಗ ಹಿರಿಯ ಅಧಿಕಾರಿಗಳು ಗಮನಕ್ಕೆ ತರಬೇಕಾಗುತ್ತೆ. ಅಂದರೆ ಈ ಪ್ರಕರಣದ ಬಗ್ಗೆ ದೂರ ಯಾವಾಗ ಕೊಡ್ತೀರಾ ಹೇಗೆ ಸರ್ ಅಂತ? ಅಂದರೆ ಅವರು ರಾತ್ರಿ ಭೇಟಿಯಾಗಿರೋ ವಿಚಾರ ಅಲ್ಲ, ಅದನ್ನೇ ಸರ್, ಇವತ್ತೇ ನಾನು ಒಂದು ಅರ್ಜಿಯನ್ನು ತಯಾರು ಮಾಡಿ ನೋಂದಾಯಿತ ಅಂಚೆ ಮೂಲಕ ಹಿರಿಯ ಅಧಿಕಾರಿಗೆ ಕಳಿಸ್ತೀನಿ. ಇದಿಷ್ಟು ದೂರದರಾಗಿರುವಂತಹ ಸ್ನೇಹಿತ ಕೃಷ್ಣ ಅವರ ಮಾತುಗಳು. ರಾತ್ರೋರಾತ್ರಿ ಯಾವುದೇ ನೋಟಿಸ್ ಇಲ್ಲದಂತೆ ಒಬ್ಬ ಆರೋಪಿ ತನಿಖಾಧಿಕಾರಿಗಳ ಭೇಟಿ ಆಗ್ತಾರೆ ಅಂದರೆ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಅನ್ನೋದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ವಿಚಾರವಾಗಿ ನಾನು ಮತ್ತೊಂದು ದೂರನ್ನ SP ಉದೇಶ್ ಅವರ ವಿರುದ್ಧ ದಾಖಲು ಮಾಡ್ತೀನಿ. ಈ ಪ್ರಕರಣದ ಬಗ್ಗೆ ಮತ್ತಷ್ಟು ತನಿಖೆಯಲ್ಲಿ ಚುರುಕುಗೊಳಿಸುವ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ನಾನು ಪತ್ರವನ್ನು ಬರೆದು ಒತ್ತಾಯ ಮಾಡ್ತೀನಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಡಿ, ಪಬ್ಲಿಕ್ ಕನ್ನಡ, ಮೈಸೂರು.